ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರು ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಬಾಬು. ಇವತ್ತು ನಮ್ಮ ಜೊತೆ ಜೆರಾಕ್ಸ್ ವೆಬ್ ಸೀರೀಸಲ್ಲಿ ಅದ್ಭುತವಾಗಿ ನಟನೆ ಮಾಡಿ ನಮ್ಮೆಲ್ಲರನ್ನ ಮನರಂಜನೆ ಮಾಡಿದಂತಹ ಮಂಜು ಪಾಗೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಇನ್ನೊಂದೇನಂತಂದರೆ ಅವರು ಬಿಗ್ ಬಾಸ್ ವಿನ್ನರ್, ಅದ್ಭುತ ನಟ, ಹಾಸ್ಯ ನಟ ಇನ್ನೂ ಸಾಕಷ್ಟು ಅವರಿಗೆ ಬಿರುದು ಕೊಡ್ಬೋದು. ಆ ಥರ ಒಂದು ಅದ್ಭುತ ಕಲಾವಿದ. ಅವ್ರನ್ನೇ ಮಾತಾಡಿಸ್ತೋಗೋಣ. ಮೊದಲಾಗಿ ಮಂಜು ಅವ್ರಿಗೆ ನಮಸ್ತೆ. ಒಂದು ವೆಬ್ ಸೀರೀಸಲ್ಲಿ ನಿಮ್ಮದೊಂಥರ ಜೆರಾಕ್ಸಲ್ಲಿ ಅದು ಬೇರೆ ಲೆವೆಲ್ಲು, ಪೊಲೀಸ್ ಪಾತ್ರಧಾರಿ. ಇದು ಮುಂಚೆ ಮಾಡಿದ್ರೆ ಅಥವಾ ಇಲ್ಲೇ ಮೊದಲ? ಇಲ್ಲ, ಮುಂಚೆ ಆ ವೆಬ್ ಸೀರೀಸ್ ಯಾವುದೂ ಮಾಡಿಲ್ಲ ಬಿಡಿ. ನಾನು ಸಿನಿಮಾಗಳಲ್ಲಿ ಮಾಡಿದ್ದೆ, ಬಟ್ ವೆಬ್ ಸೀರೀಸ್ ಮೊದಲನೇ ಎಕ್ಸ್ಪೀರಿಯೆನ್ಸು. ಅದು ತುಂಬ ನೆಗೆಟಿವ್ ಕ್ಯಾರೆಕ್ಟರ್ ಇದೆ. ಅದು ಹೇಳ್ಬಾರ್ದು ಗೊತ್ತಿಲ್ಲ, ಇನ್ನೂ ಸ್ಟ್ರೀಮಿಂಗ್ ಆಗಿಲ್ವಲ್ಲ. ಒಳ್ಳೆ ಕ್ಯಾರೆಕ್ಟ್ರು, ಸಖತ್. ಅಂದರೆ ಫಸ್ಟ್ ಟೈಮ್ ನಾನು ಕಾಮಿಡಿ ಮಾಡ್ದೇನೆ ಸೀರಿಯಸ್ ಆಗಿ ಮಾಡಿದ್ದೀನಿ. ಅದರಿಂದ ನನಗೆ ಪರ್ಸ್ನಲಿ ಖುಷಿ. ನೋಡೋರು ಹೆಂಗೆ ತೊಗೋತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದೇ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ ನಾನು. ಸೊ ಒಂದೇನಂತಂದರೆ ಈಗ ಆಲ್ಮೋಸ್ಟು ಫಿಲಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಸೊ ಈ ವೆಬ್ ಸೀರೀಸ್ ಅಂದ ತಕ್ಷಣ ನಿಮಗೇನೋ ಥಾಟ್ ಬೇರೆ ಥರ ಏನಾದ್ರು ಬಂತ, ಇಲ್ಲ ಫಿಲಮ್ ಥರನೇ ನೀವು ಸ್ವೀಕಾರ ಮಾಡಿದ್ರ ಅಂತ? ಇಲ್ಲ, ವೆಬ್ ಸೀರೀಸ್ ಅಂದರೆ ನಾವು ಬೇರೆ ಭಾಷೆಗಳೆಲ್ಲ ಸುಮಾರು ವೆಬ್ ಸೀರೀಸ್ ನೋಡ್ತಾ ಇರ್ತೀವಲ್ಲ ನಾವೆಲ್ಲ. ಈಗ ನಮ್ಮಲ್ಲಿ ಏನಕ್ಕೆ ಮಾಡಲ್ಲ ಅನ್ನೋದು ಒಂದಿತ್ತು. ಅಂದರೆ ಈಗ ಜೀ5 ಅವ್ರು ನೋಡಿ ಎಷ್ಟು ಹುಷಾರದಿಂದ ಎಂತೆಂಥ ಅಯ್ಯನಗುಡಿಯಿಂದ ಶುರು ಮಾಡಿ ಈಗ ನೋಡಿ ಪ್ರದೀಪ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದರು, ಮುಂದಿನ ವರ್ಷ ನಾವು 16 ಪ್ಲಾನ್ ಮಾಡ್ತೀವಿ. ಅಂದರೆ ತಮಾಷೆ ವಿಷಯ ಅಲ್ವಲ್ಲ ಬ್ರೋ. ಈಗ 16 ಅಂದರೆ ಎಷ್ಟು ಕಲಾವಿದರ ಕೆಲಸ ಸಿಗುತ್ತೆ, ಟೆಕ್ನಿಷಿಯನ್ ಕೆಲಸ ಸಿಗುತ್ತೆ, ಒಳ್ಳೊಳ್ಳೆ ಕಲಾವಿದರು ಆಚೆ ಬರ್ತಾರೆ, ಒಳ್ಳೊಳ್ಳೆ ರೈಟರ್ಗಳು ಆಚೆ ಬರ್ತಾರೆ, ಕ್ಯಾಮ್ರಾಗಳು, ಎಲ್ರಿಗೂ ಕೆಲಸ ಸಿಗುತ್ತೆ. ಬಟ್ ಅಂದರೆ ಸಿನಿಮಾಗೂ ಇದಕ್ಕೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಸಿನಿಮಾ ಬೇರೆ, ಇದೇ ಬೇರೆ. ಬಟ್ ಏನಂದರೆ ಇದು ಯಾವಾಗಲೂ ಮನೆಯಲ್ಲಿ ನೋಡ್ತಾ ಇರ್ತಾರೆ. ಸಿನಿಮಾ ಅಂದರೆ ಸೆಲೆಬ್ರೇಷನ್ ಅಲ್ವಾ ಬ್ರೋ. ಇದಾದರೆ ಮನೇಲಿ ನಾವು ಎಲ್ಲಿ ಫ್ರೀ ಇದ್ರೆ ಅಲ್ಲಿ ಆರಾಮ್ಸೆ ಕುತ್ಕೊಂಡು ನೋಡ್ಬೋದು. ಆ ಥರ ಇದೊಂಥರ ತುಂಬ ಎಕ್ಸ್ಪೆರಿಮೆಂಟ್ ಸಿನಿಮಾ. ದಯವಿಟ್ಟು ನೋಡಿ ಜೆರಾಕ್ಸ್. ಇನ್ನೊಂದು ವೆಬ್ ಸೀರೀಸ್ ಅಂದ ತಕ್ಷಣ ಒಂದು ಎಪಿಸೋಡ್ ನೋಡಿದ ತಕ್ಷಣ ಅದು ಕೊನೆ ತನಕ ನೋಡಲೇಬೇಕು, ಆ ಥರ ಒಂದು ಇದರಲ್ಲಿರುತ್ತೆ. ಸೊ ನಿಮ್ಮ ಜೆರಾಕ್ಸ್ ಕೂಡ ಅದೇ ಥರ ಇದೆ ಅಂತ. ಯಾಕಂದ್ರೆ ನಾನು ನೋಡಿದ್ದೀನಿ ಒಂದು 3 ಎಪಿಸೋಡ್. ಸೊ ನಿಮಗೆ ಫುಲ್ ಆ್ಯಕ್ಟ್ ಮಾಡಿದ್ರೆ ಗೊತ್ತಿರುತ್ತೆ. ಸೊ ಏನು ಹೇಳ್ತೀರಾ? ಇಲ್ಲ, ಪ್ರತಿ ಎಪಿಸೋಡ್ಗೂ ಟ್ವಿಸ್ಟು. ಅಂದರೆ ಫಸ್ಟ್ ನೋಡ್ಬಿಡೋಕಂದ್ರೆ ಒಂದು ಸರಿ ನೀವು ಆನ್ ಮಾಡ್ಕೊಬಿಟ್ರೆ ಜೀ5ನ ಕಂಪ್ಲೀಟ್ 6-7 ಎಪಿಸೋಡ್ ಆಗೋವರೆಗೂ ಮಾತ್ರ ಕ್ಲೋಸ್ ಮಾಡಲ್ಲ. ಅಷ್ಟು ಕ್ಯೂರಿಯಾಸಿಟಿ ಇದೆ. ಯಾಕಂದರೆ ಪ್ರತಿ ಎಪಿಸೋಡ್ ಕೊನೆಗೂ ಅಯ್ಯೋ ಫಸ್ಟ್ ನೋಡ್ಬೇಕು ಅಂತ ಅನಿಸ್ಬಿಡುತ್ತೆ. ತುಂಬ ಕ್ಯೂರಿಯಾಸಿಟಿ ಇದೆ. ಸಕ್ಕದಾಗಿ ಮಾಡಿದ್ದಾರೆ ಶ್ರೀನಿಧಿ. ಸೊ ಪೊಲೀಸ್ ಆ ಒಂದು ಕ್ಯಾರೆಕ್ಟರ್ ಮಾಡಿದಿರಾ? ಸೊ ನೀವೇನಾದರೂ ಎಕ್ಸ್ಟ್ರಾ ಆ್ಯಕ್ಟಿಂಗ್ ಆಗಿರೋ, ಎಕ್ಸ್ಟ್ರಾ ಫಿಸಿಕಲಿ ಆಗಿರ್ಬೋದು, ಏನಾದ್ರು ಮಾಡ್ತಾ ಇರತ್ತಾ? ಇಲ್ಲ ಬ್ರೋ. ಯಾಕಂದರೆ ನಮಗೆ ಇದು ಮೊದಲನೇ ಅನುಭವ ಅಲ್ಲ. ಎಕ್ಸ್ಟ್ರಾ ನಾನೇನು ಎಫರ್ಟ್ ಹಾಕಿ ಅಂತ ಬಾಡಿ ಗಿಡಿ ಹಿಂಗೆಲ್ಲ ಮಾಡ್ಕೊಂಡು ಹಂಗೆಲ್ಲ ಇಲ್ಲ. ನಾವು ಹೆಂಗಿದೀವಿ ಹಂಗೆ ಮಾಡಿ ಅಂತಲೇ ಹೇಳಿದ್ದು ಡೈರೆಕ್ಟ್ರು. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಸಕ್ಕದ ಬಗ್ಗೆ ಡೈರೆಕ್ಟ್ರು ಒಂಥರ ಅವರು ಸೈಂಟಿಸ್ಟ್ ಇದ್ದಂಗೆ. ಅವ್ರ ಥಾಟೇ ಬೇರೆ, ಅವ್ರ ಯೋಚನೆಗಳೇ ಬೇರೆ. ಎಷ್ಟು ಕಾಮಾಗಿ ಕೆಲಸ ಮಾಡ್ತಾರೆ ಅಂದರೆ ಅವರು ಸೆಟ್ಟಲ್ಲಿ ಡೈರೆಕ್ಟ್ ಇದ್ದರೆ ನಾವು ನೋಡಿದ್ದೀವಲ್ಲ, ಸುಮಾರು ಎಕ್ಸ್ಪೀರಿಯನ್ಸ್ ಇದೆ. ಭಾಳ ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಅವ್ರಿಗೆ ಏನು ಬೇಕೋ ಅದನ್ನು ಬರೋರ್ಗೂ ಬಿಡೋಲ್ಲ. ಈಗ ನಾವು ತರಲೆಗಳಲ್ಲ, ಏನಾದರೂ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ತೀವಿ. ಸರ್ ಬೇಡ ಸರ್, ಇದು ಚೆನ್ನಾಗಿರಲ್ಲ ಸರ್, ಇಷ್ಟು ಮಾಡಿ ಅಂತ ಹೇಳ್ತಾರೆ. ಬಟ್ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ ಅನುಭವ. ಒಂದು ಕಡೆ ವೆಬ್ ಸೀರೀಸಲ್ಲಿ ಹೇಳ್ತಾ ಇದ್ರಿ ಶಿವ ಅನಿಸ್ತೀವಿ ಅಂತ. ಸೊ ಏನು ಶಿವ ಅನಿಸ್ತೀವಿ, ಎಷ್ಟು ಜನ ಶಿವ ಅನಿಸಿದ್ರಿ ಅಂತ? ಆ ಶಿವ ಅನ್ಸೋದು ಈಗಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಮೈನು ಮ್ಯಾಟ್ರ್ ಅದು ಇದೆ. ಅದಕ್ಕೋಸ್ಕರ ನೀವು ಸೀರೀಸ್ ನೋಡಿ ಆಮೇಲೆ ಗೊತ್ತಾಗುತ್ತೆ. ಇನ್ನೊಂದು ದಿನ ಬ್ರೋ ಅಲ್ವಾ, ಇನ್ನೊಂದು 2 ದಿನ ಆಮೇಲೆ ಗೊತ್ತಾಗುತ್ತೆ ನೋಡಿ. ಇನ್ನು ಇದ್ರ ನಡುವೆ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಏನೇನು ಮಾಡ್ತಿದ್ದಾರೆ ನಮ್ಮ ಜನಕ್ಕೆ ಸ್ವಲ್ಪ ಹೇಳಿ. ಇಲ್ಲ, ಈಗ ಚಂದನ್ ಶೆಟ್ಟಿ ಅವ್ರದ್ದು ಎಲ್ಲರೂ ಕಾಲೆಳಿತದ ಕಾಲ, ನಮ್ಮ ಸುಜಯ್ ಶಾಸ್ತ್ರಿ ಅವ್ರದ್ದು 24ಕ್ಕೆ ರಿಲೀಸು. ಅದಾದಮೇಲೆ ಗಣೇಶಣ್ಣನ ಜೊತೆ ಮಾಡಿದ್ವಿ ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರ ಪ್ರೊಡಕ್ಷನಲ್ಲಿ. ಬೃಂದಾವಿಹಾರಿ ಮುಗ್ದಿದೆ. ಅಯೋಗ್ಯ 2 ಮುಗ್ದಿದೆ, ನಮ್ಮ ಮಹೇಶ್ ಅಣ್ಣ ಅವ್ರದ್ದು, ನೀನಾಸಂ ಸತೀಶ್ ಅವ್ರದ್ದು ಮುಗ್ದಿದೆ. ಜೊತೆಗೆ ಜೆರಾಕ್ಸು. ಈ ಥರ ಈ ವರ್ಷ ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಇದ್ದಾವೆ ಪ್ರಾಜೆಕ್ಟು. ಹೇಳ್ತೀರಾ ನೆಕ್ಸ್ಟು ಮಂಜಣ್ಣ ಏನಾದರೂ ಹೀರಾಗಿ ಬರೋ ಚಾನ್ಸ್ ಇದೆಯಾ ಅಂತ? ಇಲ್ಲ, ಅಂದರೆ ನಾವು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಬೇಕು ಅಂತ ಆಸೆ. ಅಂದರೆ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡಬೇಕು. ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕಿಂತ ನಾವು ತಿಂಗಳು ಪೂರ್ತಿ ಕೆಲಸ ಮಾಡಬೇಕು ಅನ್ನೋದು ಆಸೆ. ಬಟ್ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಸಿಗ್ತಾ ಇದ್ದಾವೆ, ಮಾಡ್ತಾ ಇದ್ದೀವಿ. ಇನ್ನೊಂದು ಮಂಜಣ್ಣ ಸಾಕಷ್ಟು ಜೆರಾಕ್ಸ್ ಬಗ್ಗೆ ಆಗಿರ್ಬೋದು, ವೆಬ್ ಸೀರೀಸ್ ಆಗಿ ಸಾಕಷ್ಟು ನಿಮ್ಮ ಬಗ್ಗೆನೂ ಹೇಳಿದ್ರಿ. ಸೊ ನಮಗೆ ಪರ್ಸ್ನಲಿ ಅನಿಸುತ್ತೆ ಮಂಜಣ್ಣ ಹೀರಾಗಿ ಬರಲಿ ಸ್ಯಾಂಡಲ್ವುಡ್ಗೆ ಅಂತ ಒಂದು ವಿಶ್ ಅಷ್ಟೇ. ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಸೊ ನೋಡೋಲ್ಲ, ಇದಿಷ್ಟು ಮಂಜು ಪಾವಗಡ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.